ಇನ್ನು ಹಾಸನ ಜಿಲ್ಲೆಯಲ್ಲೂ ಕೂಡ ವರುಣನ ಆರ್ಭಟ ಮುಂದುವರೆದಿದೆ. ರಾಷ್ಟ್ರೀಯ ಹೆದ್ದಾರಿ 75ರ ಹಲವು ಕಡೆಗಳಲ್ಲಿ ಭೂಕುಸಿತ ಆಗಿದೆ. ಮಾರನೆಹಳ್ಳಿ ಬಳಿ ಮಣ್ಣು ಕುಸಿತ ಆಗಿದೆ. ಹೀಗಾಗಿ ಸಂಚಾರ ಬಂದ್ ಆಗಿದೆ. ಬೆಂಗಳೂರು ಮಂಗಳೂರು ಸಂಚಾರಕ್ಕೆ ತಾತ್ಕಾಲಿಕ ನಿರ್ಬಂಧ ಹೇರಲಾಗಿದೆ. ಮಂಗಳೂರಿನಿಂದ ಬರುವಂತ ವಾಹನಕ್ಕೆ ಪರ್ಯಾಯ ಮಾರ್ಗವನ್ನು ಕಲ್ಪಿಸಲಾಗಿದೆ. ಬೇಲೂರಿನ ಮೂಲಕ ಸಂಚಾರ ಮಾಡೋದಕ್ಕೆ ಜಿಲ್ಲಾಧಿಕಾರಿ ಸೂಚನೆ ಕೊಟ್ಟಿದ್ದಾರೆ. ಇದು ರಾಷ್ಟ್ರೀಯ ಹೆದ್ದಾರಿ ಸಮೀಪ ಮಣ್ಣು ಕುಸಿತ ಆಗಿರೋದು. ದೊಡ್ಡ ಪ್ರಮಾಣದಲ್ಲಿ ರಸ್ತೆ ಪಕ್ಕದಲ್ಲಿ ಈ ರೀತಿ ಮಣ್ಣು ಕುಸಿತ ಆಗಿದೆ. ಹೀಗಾಗಿ ಏನಾದರೂ ಅವಘಡ ಆಗಬಹುದು ಅನ್ನೋ ಕಾರಣಕ್ಕಾಗಿ, ಯಾಕಂದರೆ ಈ ಕ್ಷಣಕ್ಕೂ ಮಳೆ ಮುಂದುವರಿತಾನೆ ಇರೋದ್ರಿಂದ ರಸ್ತೆ ಸಂಚಾರಕ್ಕೆ ಅಲ್ಲಿ ಅನುಮತಿ ಮಾಡಿಕೊಟ್ಟಿಲ್ಲ. ಅರ್ಧಕ್ಕೆ ವಾಹನಗಳನ್ನು ತಡೆದು ಬೇರೆ ಮಾರ್ಗವಾಗಿ ಸಂಚರಿಸೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ ಅಲ್ಲಿ ಮಣ್ಣು ಕುಸಿತ ಆಗಿರೋದರ ತೆರವು ಕಾರ್ಯಾಚರಣೆ ನಡೀತಾ ಇರೋದನ್ನು ಗಮನಿಸ್ತಾ ಇದ್ದೀರಾ. ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನ ಸಂಚಾರಗಳಿಗೆ ಇದರಿಂದ ತೊಡಕುಂಟಾಗಿದೆ. ಈ ಬಾರಿ ರಾಜ್ಯದಲ್ಲಿ ಮುಂಗಾರು ಆರಂಭದಿಂದಲೂ ಕೂಡ ಹಾಸನ ಜಿಲ್ಲೆಯಾದ್ಯಂತ ಉತ್ತಮ ಮಳೆ ಆಗ್ತಾ ಇದೆ. ಹೀಗಾಗಿ ಆಗಾಗ ಹಾಸನ ಸಕಲೇಶಪುರ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಭಾಗದಲ್ಲಿ ಈ ರೀತಿಯಾದಂತಹ ಒಂದಲ್ಲ ಒಂದು ಅವಘಡಗಳು ಆಗ್ತಾನೆ ಇದೆ. ಈಗ ರಾಷ್ಟ್ರೀಯ ಹೆದ್ದಾರಿ ಸಮೀಪ ಮಣ್ಣು ಕುಸಿತ ಆಗಿರೋದ್ರಿಂದ ವಾಹನಗಳ ಸಂಚಾರಕ್ಕೆ ಸದ್ಯ ನಿರ್ಬಂಧ ಹೇರಿದ್ದಾರೆ. ಬೇಲೂರು ಮಾರ್ಗವಾಗಿ ಓಡಾಡೋದಕ್ಕೆ ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ನಾನು ಅಲ್ಲಿ ಹೋಗಲ್ಲ ತಗೊಳ. ಹಾಸನದಲ್ಲಿ ಮಳೆಯಿಂದ ಸೃಷ್ಟಿಯಾಗಿರೋ ಸನ್ನಿವೇಶಗಳು ಇದು. ಒಂದೊಂದೇ ದೃಶ್ಯಗಳು ನೀವು ನೋಡ್ತಾ ಇದ್ದೀರಾ. ಒಂದು ಮೊದಲನೇ ದೃಶ್ಯದಲ್ಲಿ ರಸ್ತೆ ಮೇಲೆ ಮಣ್ಣು ಕುಸಿತ ಆಗಿದೆ. ಹೀಗಾಗಿ ಅಲ್ಲಿ ರಸ್ತೆ ಸಂಚಾರ ಅಸ್ತವ್ಯಸ್ತ ಆಗಿರೋದು. ಮತ್ತೊಂದು ಕಡೆ ರಸ್ತೆ ಮೇಲೆ ಮಣ್ಣು ಕುಸಿದು ಬೀಳ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲೂ ಕೂಡ ವಾಹನ ಸಂಚಾರ ಅಸ್ತವ್ಯಸ್ತ ಆಗಿದೆ. ಇನ್ನು ಮಳೆ ಮುಂದುವರಿತಾನೆ ಇದೆ. ರಸ್ತೆಯಲ್ಲಿ ವಾಹನಗಳು ಮುಂದಕ್ಕೆ ಚಲಿಸೋದಕ್ಕಾಗದೆ ಸಾಲುಗಟ್ಟಿ ನಿಂತಿರುವಂಥ ಮತ್ತೊಂದು ದೃಶ್ಯ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಈ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ನಾನು ಅಲ್ಲಿ ಹೋಗಲ್ಲ ತಗೊಳ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಕಿರಣ್. ದೃಶ್ಯಗಳು ನೋಡ್ತಾ ಇದ್ವಿ. ಹಾಸನದಲ್ಲಿ ಮಳೆಯಿಂದ ಏನೆಲ್ಲ ಅವಾಂತರಗಳಾಗಿದೆ ಅಂತ. ಮಣ್ಣು ಕುಸಿತ, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನ ಸಂಚಾರ ಬಂದ್, ಒಟ್ಟಾರೆ ಪರಿಸ್ಥಿತಿ ಹೇಗಾಗಿದೆ? ವಿಜಯ್, ಏನು ಮಳೆ ಅಬ್ಬರ ಕಳೆದ 4-5 ದಿನಗಳಿಂದ ಇರೋಂಥದ್ದು. ಆದ್ರೆ ಮಳೆಯ ಅಬ್ಬರ ಸಾಕಷ್ಟು ಅವಾಂತರವನ್ನ ಸಕಲೇಶಪುರ ಮಲೆನಾಡು ಭಾಗದಲ್ಲಿ ನಿರ್ಮಾಣ ಮಾಡಿದೆ ಅಂತಾನೆ ಹೇಳ್ಬೋದು. ಸಕಲೇಶಪುರದ ರಾಷ್ಟ್ರೀಯ ಹೆದ್ದಾರಿ 75 ಏನು ಮಾರನಹಳ್ಳಿ ಸಮೀಪ ಗುಡ್ಡ ಕುಸಿದು ಸಂಪೂರ್ಣವಾಗಿ ಮಣ್ಣು ಏನು ರಾಷ್ಟ್ರೀಯ ಹೆದ್ದಾರಿ ರಸ್ತೆಗೆ ಬಂದು ಅಡ್ಡಲಾಗಿತ್ತು. ಆಗ ಸುಮಾರು 4-5 ಗಂಟೆಗಳ ಕಾಲ ಟ್ರಾಫಿಕ್ ಜಾಮ್. ಅಂದ್ರೆ ಏನು ಬೆಂಗಳೂರಿಂದ ಮಂಗಳೂರಿಗೆ ಹೋಗಂತ ಬೃಹತ್ ಗಾತ್ರದ ವಾಹನಗಳು ಇರ್ಬೋದು, ಬಸ್ ಇರ್ಬೋದು, ಟೆಂಪೋ ಟ್ರಾವೆಲ್ ಇರ್ಬೋದು, ಕಾರ್ಗಳು ಇರ್ಬೋದು, ಕಿಲೋಮೀಟರ್ ಗಟ್ಲೆ ಅಂದ್ರೆ ಅಲ್ಲೇ ಟ್ರಾಫಿಕ್ ಜಾಮ್ ಆಗಿತ್ತು, ಅಲ್ಲೇ ನಿಂತಿತ್ತು. ಮುಂದೆ ಅಂದ್ರೆ ಏನು ಮಣ್ಣು ರಸ್ತೆಗೆ ಬಂದಿತ್ತು, ಅದನ್ನ ತೆರವುಗೊಳಿಸೋ ತನಕ ಅಲ್ಲೇ ನಿಂತಿತ್ತು. ಅದಾದ ನಂತರ ಕೂಡಲೇ ವಿಷಯವನ್ನ ಸ್ಥಳೀಯರು ಮತ್ತೆ ತಹಶೀಲ್ದಾರ್ ಭೇಟಿ ಕೊಟ್ಟರು. ತಹಶೀಲ್ದಾರ್ ಮತ್ತೆ ಉಪವಿಭಾಗಾಧಿಕಾರಿ ಶ್ರುತಿ ಅವರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟರು. ವಿಷಯವನ್ನ ಜಿಲ್ಲಾಧಿಕಾರಿಗಳು ತಿಳಿಸಿದ್ರು. ಕೂಡಲೇ ಜಿಲ್ಲಾಧಿಕಾರಿ ಒಂದು ಆದೇಶ ಮಾಡಿದ್ರು. ಏನು ಬೆಂಗಳೂರು ಮಂಗಳೂರು ಮಾರ್ಗವಾಗಿ ಏನು ವಾಹನಗಳು ಬರ್ತವೆ ಅದನ್ನ ಚಾರ್ಮಡಿ ಘಾಟ್ ಕಡೆ ಅಂದ್ರೆ ಚಿಕ್ಕಮಗಳೂರು ಕಡೆಯಿಂದ ಹೋಗಂತೆ ಕೂಡಲೇ ಆದೇಶ ಮಾಡಿದ್ರು. ಅದಾದ ನಂತರ ಈಗ ಎಲ್ಲೆಲ್ಲಿ ಮಣ್ಣು ಕುಸಿದೆ, ಹೆಗ್ಗದ್ದೆ ಇರ್ಬೋದು, ದೊಡ್ಡತಪ್ಪಲು ಇರ್ಬೋದು, ಮಾರನಹಳ್ಳಿ ಸಮೀಪ ಎಲ್ಲೆಲ್ಲಿ ಮಣ್ಣು ಕುಸಿದೆ ಆ ಮಣ್ಣನ್ನ
ತೆರವು ಕಾರ್ಯಾಚರಣೆ ಸಮರೋಪಾದಿಯಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಅಲ್ಲೇ ಸ್ಥಳಕ್ಕೆ ಉಪವಿಭಾಗಾಧಿಕಾರಿ ಶ್ರುತಿ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಇನ್ನೊಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಒಳಗೆ ಏನು ಮಣ್ಣು ಬಿದ್ದಿದೆ ಅದನ್ನೆಲ್ಲ ತೆರವುಗೊಳಿಸ್ತೀವಿ. ಸಣ್ಣ ವಾಹನಗಳಿಗೆ, ಈಗ ಕಾರ್ ಇರ್ಬೋದು ಸೇರಿದಂತೆ ಸಣ್ಣ ಪುಟ್ಟ ವಾಹನಗಳಿಗೆ ಮಾತ್ರ ಇಲ್ಲಿಗೆ ಸದ್ಯಕ್ಕೆ ಓಡಾಟಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಕೂಡ ಹೇಳ್ತಾ ಇರೋಂಥದ್ದು. ವಿಜಯ್, ಥ್ಯಾಂಕ್ ಯು ಕಿರಣ್. ಆಯ್ತು, ಓಕೆ ಸತ್ಯ. ರಸ್ತೆ ಮೇಲೆ ನೀರು ನಿಂತಿರೋದು ಗಮನಿಸ್ತಾ ಇದ್ದೀರಾ. ಇದು ರಾಷ್ಟ್ರೀಯ ಹೆದ್ದಾರಿ 75. ಹಾಸನದಲ್ಲಿ ನಿರಂತರ ಮಳೆಯಾಗ್ತಾ ಇದೆ ಕಳೆದ 2-3 ದಿನಗಳಿಂದ. ಅದರ ಪರಿಣಾಮ ಈ ರೀತಿ ಅವಾಂತರಗಳು ಸೃಷ್ಟಿಯಾಗಿರೋದು. ಅದರಲ್ಲೂ ಸಕಲೇಶಪುರ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಅವಾಂತರಗಳು ಸೃಷ್ಟಿಯಾಗಿದೆ. ಎಲ್ಲೆಲ್ಲಿ ಈ ಗುಡ್ಡ ಕಡಿದು ರಾಷ್ಟ್ರೀಯ ಹೆದ್ದಾರಿಯನ್ನು ನಿರ್ಮಿಸಿದ್ದಾರೋ ಅಲ್ಲೆಲ್ಲ ಗುಡ್ಡದ ಸ್ಲೈಡಿಂಗ್, ಮಳೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಮಣ್ಣು ಕುಸಿತ ಸಂಭವಿಸ್ತಾ ಇದೆ. ಆ ಮಣ್ಣು ರಸ್ತೆ ಮೇಲೆ ಬಂದು ಬೀಳ್ತಾ ಇದೆ. ಮತ್ತೆಯೂ ಮಳೆ ಮುಂದುವರಿತಾ ಇರೋದ್ರಿಂದ ಅದರ ಮಧ್ಯೆ ಮಳೆ ನೀರು ಕೂಡ ಈ ರೀತಿ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಹರಿತಾ ಇದೆ. ಇದರಿಂದಾಗಿ ವಾಹನ ಸಂಚಾರ ಅಸಾಧ್ಯ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಪರ್ಯಾಯ ಮಾರ್ಗವನ್ನು ಬಳಸಿ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸದ್ಯಕ್ಕೆ ಓಡಾಟ ಸಾಧ್ಯ ಇಲ್ಲ. ಬೇಲೂರು ಮಾರ್ಗವಾಗಿ ಗಾಡಿಗಳು ಸಂಚರಿಸಬೇಕು ಅನ್ನೋ ಸೂಚನೆ ಕೊಟ್ಟಿದ್ದಾರೆ. ಸ್ಥಳದಲ್ಲಿ ತೆರವು ಕಾರ್ಯಾಚರಣೆಗಳು ನಡೀತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.